केवी न्यूज में आपका स्वागत है। मैं मुदस्सिर अहमद आपके साथ। कर्नाटक मैसूरू में ओडीपी संस्था ने स्वास्थ्य केंद्र के साथ जुड़कर आज डेंगू और सफाई को लेकर लोगों में जागृति लाने के लिए 600 से अधिक सदस्यों ने भाग लिया। बेलवदग्राम, गांधीनगर, इंदिरा कॉलोनी, कालसवाड़ी, शांतिनगर, गौसियानगर, रेणुका देवी ब्लॉक, केएनपुरा, हले केसरे, राघवेंद्र नगर, कुरबुरहಳ್ಳಿ, गौरी शंकर नगर, आलनहಳ್ಳಿ, जेसी नगर, हिंकल, क्यातमरनहಳ್ಳಿ और मुन्नेश्वरा नगर के स्कूल, आंगनवाड़ी केंद्र और पीएचसी में कार्यक्रम का आयोजन किया गया। इस कार्यक्रम का बेड़ा उठाया ओडीपी के क्रिस्टीना, डॉर्ती, शांति और ऑडिटर मोयुद्दीन। ये सोचना हमें आरोग्य मेरी से प्राप्त हुई। आइए देखते हैं केवी न्यूज की ये रिपोर्ट। ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ, ತಾನು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪಗಳು ನೀಯನ್ನ ಅಣುಗೊಳಿಸು ತಂದೆ, ಕಾನನದ ಸುಮವೊಂದು ಸೌರಭ ಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ, ಸಿರಿಯ ಸಂಪದ ಬೇಡ, ಯಾವ ವೈಭವ ಬೇಡ, ಸಿರಿಯ ಸಂಪದ ಬೇಡ, ಯಾವ ವೈಭವ ಬೇಡ, ನಿನ್ನ ಕರುಣೆಯು ಒಂದೇ ಸಾಕೆ ಮಗೆ ತಂದೆ, ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ, ಕೈ ಹಿಡಿದು ನೀ ನಡೆಸು ಮುಂದೆ। ಎಲ್ರಿಗೂ ನಮಸ್ತೆ। ಈ ಕಾರ್ಯಕ್ರಮಕ್ಕೆ ನಮಗೆ ಹೆಚ್ಚು ಸಹಕಾರಿ ನೀಡುವ ಡಾಕ್ಟರ್ ಮಹೇಶ್ವರಪ್ಪ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತ ಕೋರುತ್ತೇನೆ। ಹಾಗೆಯೇ ನಮ್ಮ ಸಂಸ್ಥೆಯ ಮೊಹಿನುದ್ದೀನ್ ಸರ್ ಅವರಿಗೂ ನಮ್ಮ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ। ಅದೇ ರೀತಿ ಇಲ್ಲಿರುವ ಎಲ್ಲ ನರ್ಸ್ಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತ ಕೋರುತ್ತೇನೆ। ಹಾಗೆಯೇ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತ ಕೋರುತ್ತೇನೆ। ಅದೇ ರೀತಿ ಪಿಎಚ್ಸಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನನ್ನ ಪರವಾಗಿ ಸ್ವಾಗತ ಕೋರುತ್ತೇನೆ। ಹಾಗೆಯೇ ಮಹಿಳಾ ಒಕ್ಕೂಟ ಅಧ್ಯಕ್ಷರು ಭುವನೇಶ್ವರಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತ ಕೋರುತ್ತೇನೆ। ಅದೇ ರೀತಿ ನಮ್ಮ ಎಲ್ಲ ಸಂಘದ ಸದಸ್ಯರಿಗೂ ನಾಯಕರಿಗೂ ಮತ್ತೆ ಸಂಸ್ಥೆ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತ ಕೋರುತ್ತೇನೆ। ಈಗ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತಾನೆ। ಓಡಿಪಿ ಸಂಸ್ಥೆಯು ಒಂದು ಸಮಾಜ ಸೇವಾ ಸಂಸ್ಥೆಯಾಗಿದೆ। ಕಳೆದ 40 ವರ್ಷಗಳಿಂದ ಅಂದರೆ 1981ರಲ್ಲಿ ಸ್ಥಾಪಿತವಾಗಿರುವಂತಹ ಈ ಸಂಸ್ಥೆ ಕರ್ನಾಟಕದ 4 ಜಿಲ್ಲೆಗಳಾಗಿರುವಂತಹ ಮೈಸೂರು, ಚಾಮರಾಜನಗರ, ಕೊಡಗು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಹಲವಾರು ಜನರ ಏಳಿಗೆಗಾಗಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದೆ। ವಿಶೇಷವಾಗಿ ನಾವು ಮಹಿಳಾ ಸ್ವಸಹಾಯ ಸಂಘಗಳನ್ನ ಮಾಡುತ್ತಿರುವಂತದ್ದು, ಸಾಮರ್ಥ್ಯ ಬಲವರ್ಧನೆ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆ, ಜಲಾನಯನ ಕಾರ್ಯಕ್ರಮಗಳು ಹಾಗೂ ನೈರ್ಮಲ್ಯ, ಆರೋಗ್ಯ ಇತ್ಯಾದಿಗಳ ಮೇಲೆ ನಾವು ವಿಷಯಗಳ ಮೇಲೆ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ। ವಿಶೇಷವಾಗಿ ಒಂದು 2000ಕ್ಕೆ ಹೆಚ್ಚು ಸ್ವಸಹಾಯ ಸಂಘಗಳನ್ನ ಮಾಡಿಕೊಂಡು ಅವರ ಸಾಮರ್ಥ್ಯ ಬಲವರ್ಧನೆ ಹಾಗೂ ಅವರ ಸ್ವಾರ್ಥಿಕ ಅಭಿವೃದ್ಧಿಗಾಗಿ ಸಂಸ್ಥೆ ದುಡಿತಾ ಇದೆ। ಸುಮಾರು 15,000 ರೈತರನ್ನು ಒಗ್ಗೂಡಿಸಿ ಅವರ ಒಂದು ಉತ್ತಮ ಮಾರುಕಟ್ಟೆಯನ್ನ ಕಲ್ಪಿಸಿಕೊಡಲು ಈ ಸಂಸ್ಥೆ ಮುಂದಾಗಿದೆ। ಪ್ರಸ್ತುತವಾಗಿ ನಾವು ನೋಡ್ತಿರುವಾಗ ಕಳೆದ 4-5 ತಿಂಗಳಿಂದ ವಿಶೇಷವಾಗಿ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಈ ಜ್ವರಗಳಿಗೆ ತುತ್ತಾಗಿ ಸಾವಿರಾರು ಜನರು ಮರಣವನ್ನ ಹೊಂದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ। ಈ ಒಂದು ಸಂದರ್ಭದಲ್ಲಿ ಓಡಿಪಿ ಸಂಸ್ಥೆಯು ಇತರ ಸಂಸ್ಥೆಗಳೊಂದಿಗೆ ವಿಶೇಷವಾಗಿ ಜಿಲ್ಲಾ ಆರೋಗ್ಯ ಕೇಂದ್ರ ಆಗಿರುವುದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರಬಹುದು, ಆಶಾ ಕಾರ್ಯಕರ್ತರೊಂದಿಗೆ, ನರ್ಸುಗಳೊಂದಿಗೆ ನಾವು ಸಹಯೋಗದೊಂದಿಗೆ ಈ ಒಂದು ಸ್ವಚ್ಛತಾ ಅಭಿಯಾನವನ್ನ ಕಾರ್ಯಕ್ರಮ ಮಾಡುವ ಮುಖಾಂತರ ಜನರಿಗೆಲ್ಲರಿಗೂ ಈ ಒಂದು ಜ್ವರದ ಬಗ್ಗೆ, ಸಾಂಕ್ರಾಮಿಕ ರೋಗದ ಬಗ್ಗೆ ಮಾಹಿತಿ ಅರಿವನ್ನ ನೀಡಿ ಇದರಿಂದ ನಮ್ಮ ಜೀವವನ್ನ ಕಾಪಾಡಿಕೊಳ್ಳುವಂಥದ್ದು, ಇದರ ಗುಣಲಕ್ಷಣಗಳು ಹಾಗೂ ಇದರಿಂದ ಹೇಗೆ ನಾವು ಮುಕ್ತ ಹೊಂದುವುದು ಎಂಬ ವಿಷಯದ ಬಗ್ಗೆ ನಾವು ಜನಸಾಮಾನ್ಯರಿಗೆ ಅರಿವನ್ನ ನೀಡುವುದು ಮಾತ್ರವಲ್ಲದೆ ಈ
ಇತರ ಸಂಸ್ಥೆಗಳೊಂದಿಗೆ ಹಾಗೂ ನಮ್ಮ ಸ್ವಸಹಾಯ ಸಂಘದ ಸದಸ್ಯರೊಂದಿಗೆ ಸೇರಿ ನಾವು ಇಂದು ಸ್ವಚ್ಛತಾ ಅಭಿಯಾನ ಮಾಡುವ ಮುಖಾಂತರ ಅವರೇ ಇತರ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನ ಮಾಡಿ ನಾವು ಹೇಗೆ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಾವು ಮುಂದಾಗಿದ್ದೇವೆ. ವಂದನೆಗಳು, ಧನ್ಯವಾದಗಳು. ಎಲ್ಲಿ ಚೀಲ, ಎಲ್ಲಿ ಗೋಣಿ ಚೀಲ, ಎಲ್ಲಿ ಮುಂದೆ ಇಟ್ಕೊಳ್ಳಿ. ಅದು ಚೀಲ ಇದೆಯಲ್ಲ ಅದನ್ನ ತಗೊಂಡ್ ಇಲ್ಲಿ ಪಕಡೋ ಪರ್ಕೆ ತಗೊಂಡ್ಬಿಡಿ. ಓಪನ್ ಮಾಡಿ. ಅದೇ ತರ ಮುಂದೆಗಡೆ ಇಟ್ಕೊಂಡು ಒಂದು ಫೋಟೋ ತೆಗೆದುಬಿಡಿ. ಈ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು ಹಾಗೂ ಗಣ್ಯ ವ್ಯಕ್ತಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಆಶಾ ಕಾರ್ಯಕರ್ತರು ಈ ಆರೋಗ್ಯ ಇಲಾಖೆಯ ನರ್ಸ್ಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ವಿಶೇಷವಾಗಿ ನಮಗೆ ಸಹಕಾರ ನೀಡುವಂತಹ ಇಲ್ಲಿನ ಮುಖ್ಯ ಆರೋಗ್ಯಾಧಿಕಾರಿಗಳಿರುವಂತಹ ಡಾಕ್ಟರ್ ಮಹೇಶ್ವರ ಅವರು ಕೂಡ ತುಂಬುವುದರಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರ್ವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಒಂದು ಸಮಯಕ್ಕೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಿಮಗೆಲ್ಲರಿಗೂ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ವಂದನೆಗಳು ಸರ್. ಯಾವುದೇ ತರನಾದ ಕಾರ್ಯಕ್ರಮಗಳಿಗೆ ನಾವು ಸದಾ ಸಂದರ್ಭದಲ್ಲಿ ಖಂಡಿತವಾದ. ಸೊ ನಾನು ಡಾಕ್ಟರ್ ಮಹೇಶ್ವರಪ್ಪ, ವೈದ್ಯಾಧಿಕಾರಿಯಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಯಾತ್ಮಾನಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸೇವೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನಾವು PHC ಅಂತ ಏನು ಕರಿತೀವಿ, ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಏನೇನು ಅರ್ಥ ಇದೆ, ಅದು ನಾನು ಅಂದ್ಕೊಂಡಿರೋದು ಪ್ರಿವೆಂಟಿವ್ ಹೆಲ್ತ್ ಸೆಂಟರ್ ಅಂತ. ಈ ನಾವು ನಮ್ಮ ಅನೇಕ ಕಾರ್ಯಕ್ರಮಗಳು ಈ ಆರೋಗ್ಯವನ್ನು ತಡೆಗಟ್ಟುವಲ್ಲೇ ನಮ್ಮ ಕಾರ್ಯಕ್ರಮ ಹೆಚ್ಚಾಗಿರ್ತದೆ. ಇದರ ಆಧಾರದ ಮೇಲೆ ನಮ್ಮ ಒಂದು ಪ್ರಗತಿಯನ್ನ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾನದಂಡವಾಗಿ ತಗೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಸಾಂಕ್ರಾಮಿಕ ರೋಗಗಳು ಹರಡುವಿಕೆ ಏನಿದೆಯಲ್ಲ, ಇದರ ಬಗ್ಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ. ಅದರಲ್ಲಿ ಇದು ಒಂದು ಭಾಗ ಏನು, ಡೆಂಗು ಮತ್ತು ಚಿಕನ್ ಗುನ್ಯಾ. ಇದು ಒಂದು ಸಾಂಕ್ರಾಮಿಕ ರೋಗ, ಸೊಳ್ಳೆಗಳಿಂದ ಹರಡ್ತಕ್ಕಂಥ ರೋಗ. ಸೊಳ್ಳೆಗಳಲ್ಲೇ ವೈರಾಣು ಉತ್ಪತ್ತಿಯಾಗಿ ನಮಗೆ ಕಚ್ಚಿ ಮತ್ತೆ ಸೊಳ್ಳೆಗಳಿಗೆ ಹೋಗಿ ಮತ್ತೆ ಸೊಳ್ಳೆಗಳಿಂದ ನಮಗೆ ಬರ್ತಕ್ಕಂಥ ರೋಗ. ಇದು ಒಂದು ಸೊಳ್ಳೆ 7 ದಿನಗಳ ಕಾಲ ಇರ್ತದೆ. ಆ 7 ದಿನಗಳಲ್ಲಿ ಏನೆಲ್ಲ ಮಾಡಬೇಕು ಆ ಒಂದು ಕೆಲಸವನ್ನು ಮಾಡಿ ಹೋಗ್ತದೆ. ಅದಕ್ಕೋಸ್ಕರ ನಾವು ಸೊಳ್ಳೆಗಳ ತಾಣಗಳನ್ನು ಸೊಳ್ಳೆಗಳ ತಾಣಗಳು ಅಂತ ಏನೇ ಕಲ್ತೀವಿ, ನೀರು ಅಂದ್ರೆ ಫ್ರೆಶ್ ಆಗಿ ನಿಂತಕ್ಕಂಥ ನೀರು, ಮಳೆ ಬಂದು 2-3 ದಿನಗಳಲ್ಲಿ ನಿಂತಿರ್ತಕ್ಕಂಥ ನೀರು, ಅದು ಎಲ್ಲೇ ಇರ್ಬೋದು. ಏನೋ ಈ ತೆಂಗಿನಕಾಯಿ ಚಿಪ್ಪು ಬಿಸಾಕಿರ್ತಾರೆ, ಅಲ್ಲಿರ್ಬೋದು, ಟೈರ್ಗಳು ಇರ್ಬೋದು, ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ಹಾಕಿರ್ತಾರೆ, ಬಾಟಲ್ಗಳಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಇರ್ಬೋದು. ಅಂದ್ರೆ ಫ್ರೆಶ್ ಆಗಿ ಏನು ನೀರಿರ್ತದೆ, ಆ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಅವು ನಮಗೆ ಕಚ್ಚಿದಾಗ, ಇನ್ಫೆಕ್ಟೆಡ್ ವೈರಸ್ ಕಚ್ಚಿದಾಗ ನಮಗೆ ಈ ಒಂದು ಡೆಂಗು ಜ್ವರ ಅಂತಕ್ಕಂಥ ಒಂದು, ಮತ್ತೆ ಚಿಕನ್ ಗುನ್ಯಾ ಜ್ವರ ಅಂತಕ್ಕಂಥದ್ದು ಬರ್ತದೆ. ಇದು ಬಂದ್ಮೇಲೆ ಟ್ರೀಟ್ಮೆಂಟ್ ಅಂತದ್ದು ಏನು ನೇರವಾಗಿ ಟ್ರೀಟ್ಮೆಂಟ್ ಇಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಇರ್ತಕ್ಕಂಥದ್ದು ಬರೀ ಅದಕ್ಕೆ ಸಿಂಪ್ಟಮೈಸ್ ಏನಕ್ಕೆ ತೊಂದರೆ ಇರ್ತದೆ ಆ ತೊಂದರೆನ ನಿವಾರಣೆ ಮಾಡ್ತಕ್ಕಂಥದ್ದು. ಡೆಂಗು ಜ್ವರದಲ್ಲಿ ಏನಾಗ್ತದೆ, ನಮ್ಮಲ್ಲಿ ರಕ್ತ ಕಣಗಳು ಪ್ಲಾಟಲೆಟ್ ಅಂತ ಹೇಳ್ತೀವಿ, ಆ ಪ್ಲಾಟಲೆಟ್ಗಳ ರಕ್ತ ಕಣಗಳು ಕಮ್ಮಿ ಆಗ್ತಾ ಹೋಗ್ತವೆ. ಹಂಗಾಗಿ ನಮಗೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಆಗಿ ಅದು ಬ್ರೈನಿಗೂ ತೊಂದರೆ ಆಗಿ ಮೆನಿಂಜೈಟಿಸ್ ತರ, ಡೆಂಗು ಮೆನಿಂಜೈಟಿಸ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ಆಗಿ ಮರಣ ಹೊಂದತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಏನಂದ್ರೆ ಅದು ಬರದೇ ಹಾಗೆ ನೋಡ್ತಕ್ಕಂಥದ್ದು. ಅದು ಬರದೇ ಹಾಗೆ ನೋಡ್ತಕ್ಕಂಥದ್ದು ನಮ್ಮ ಕೈಯಲ್ಲೇನೆ ಇದೆ. ಅಂದ್ರೆ ನಮ್ಮ ಮನೆ ಒಳಗಡೆ ಇರ್ಬೋದು, ಮನೆ ಹೊರಗಡೆ ಇರ್ಬೋದು, ಈ ಒಂದು ಡೆಂಗು ಸೊಳ್ಳೆಗಳ ತಾಣಗಳು ಉತ್ಪತ್ತಿ ಆಗುತ್ತೆ ನಿರ್ತಕ್ಕಂಥದ್ದು. ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸರ್ಕಾರ ಒಂದು ಆದೇಶನೂ ಮಾಡಿದೆ. ಪ್ರತಿ ವಾರ ಶುಕ್ರವಾರ ಡ್ರೈ ಡೇ ಅಂತ ಮಾಡಿ, ಅಂದ್ರೆ ಒಂದು ದಿನ ನಾವು ಎಲ್ಲವನ್ನು ಮನೇಲಿರ್ತಕ್ಕಂಥ ಎಲ್ಲ ನೀರಿನ ಸಂಗ್ರಹಗಳು ಇರ್ತವೆ ಅವೆಲ್ಲವನ್ನು ಖಾಲಿ ಮಾಡಿ ಮತ್ತೆ ಫ್ರೆಶ್ ಆಗಿ ನೀರು ತಗೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಡೆಂಗು ಲಾರ್ವಾ ಇರ್ಬೋದು, ಸೊಳ್ಳೆಗಳು ಇರ್ಬೋದು, ಅವು ನಾಶ ಆಗ್ತವೆ. ಈ ರೀತಿಯಾಗಿ ಸೊಳ್ಳೆಗಳನ್ನ ನಾಶ ಮಾಡೋದು ಮತ್ತು ಉತ್ಪತ್ತಿ ತಾಣಗಳನ್ನ ನಿವಾರಣೆ ಮಾಡೋದ್ರಿಂದ ಮಾತ್ರ ನಾವು ಈ ಒಂದು ಕಾಯಿಲೆಗೆ ಯಶಸ್ವಿಯಾಗಿ ನಿರ್ವಹಿಸಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ನಮ್ಮ ODP ಸಂಸ್ಥೆಯಿಂದ ಫಾದರ್ ಬಂದಿದ್ದಾರೆ, ಅವರೆಲ್ಲ ಸದಸ್ಯರುಗಳು ಬಂದಿದ್ದಾರೆ.
ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಗಳನ್ನು ಅವರೇ ನೇತೃತ್ವ ವಹಿಸಿಕೊಂಡು ನಡೆಸ್ತಾ ಇದ್ದಾರೆ. ನಮಗೆ ತುಂಬಾ ಸಂತೋಷವಾಗಿದೆ. ಇದೇ ರೀತಿ ಹಿಂದೂ ಸಹ ಕೋವಿಡ್ ಟೈಮ್ನಲ್ಲೂ ಸಹ ಯಾರಿಗೆ ನಾವು ವ್ಯಾಕ್ಸಿನ್ಸ್ ವಂಚಿತರಾಗಿರ್ತಕ್ಕಂಥವ್ರು ಇಲ್ಲ, ನಾವು ಎಷ್ಟು ಕಷ್ಟಪಟ್ಟು ವ್ಯಾಕ್ಸಿನ್ ಈ ಒಂದು ಭಾಗದಲ್ಲಿ ಕೊಟ್ಟಿದ್ದೀವಿ. ಇವರು ಮನೆ ಮನೆಗೆ ತೆರಳಿ ಅದೊಂದು ಲಿಸ್ಟ್ ಎಲ್ಲ ಮಾಡಿಕೊಂಡು ಎಲ್ಲ ಆ ಲಿಸ್ಟಿನ ಪ್ರಕಾರ ನಮಗೆ ಯಾರ್ಯಾರು ವ್ಯಾಕ್ಸಿನ್ ವಂಚಿತರಾಗಿರ್ತಾರೆ ಅವರಿಗೆಲ್ಲ ವ್ಯಾಕ್ಸಿನ್ ಅನ್ನು ಕೊಡಿಸಿ ನಮಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಹಕಾರ ಮತ್ತು ಸೇವೆಯನ್ನು ನೀಡಿರ್ತಾರೆ. ಆ ಒಂದು ಸೇವೆಯನ್ನು ಸಹ ಈ ಸಮಯದಲ್ಲಿ ಪರಿಗಣಿಸ್ತಾ ಇಂಥ ಒಂದು ಸೇವೆಗಳು ಕಾರ್ಯಗಳು ಯಾವುದೇ ರೀತಿಯಾಗಿರ್ಬೋದು ನಾವು ಅವರಿಗೆ ಪರಿಪೂರ್ಣವಾಗಿ ಸಹಕಾರ ಕೊಡಲು ಯಾವಾಗಲೂ ಸಿದ್ಧರಿರ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.